ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಹೇಗೆ ನನ್ನ ದೀಪಾವಳಿ ಮೇಕಪ್ ಲುಕ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಇದನ್ನ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ ಅನ್ನ ಆಸ್ ಎ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಹೈಡ್ರೇಟಿಂಗ್ ಹಾಗೆ ರಿಫ್ರೆಶಿಂಗ್ ಮೇಕಪ್ ಫಿಕ್ಸರ್ ಅಂತಾನೆ ಹೇಳ್ಬೋದು. ಅದಕ್ಕೆ ಇದನ್ನ ನಾನು ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ನಮ್ಮ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಟ್ರೋಬ್ ಕ್ರೀಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರೋಸ್ ಗೋಲ್ಡ್. ಇದು ಬಂದು ಒಂದು ಪ್ರೈಮರ್ ಹಾಗೆ ಮಾಯಿಶ್ಚರೈಸರ್ ಆಗಿ ಕೂಡ ನಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಶಿಯಾ ಬಟರ್ ಹಾಗೆ ಹೈಲುರಾನಿಕ್ ಆಸಿಡ್ ಇರೋದ್ರಿಂದ ನಮ್ಮ ಮೇಕಪ್ಗೆ ಮಾಯಿಶ್ಚರ್ನ ಕೂಡ ಕೊಟ್ಟು ಹೈಡ್ರೇಟೆಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಸೆಪ್ರೇಟ್ ಮಾಯಿಶ್ಚರೈಸರ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅದೇ ರೀತಿ ಸೆಪರೇಟ್ ಪ್ರೈಮರ್ ಅನ್ನು ಕೂಡ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಇದೇ ಬಂದು ಸ್ಟ್ರೋಬ್ ಕ್ರೀಮ್, ಪ್ರೈಮರ್, ಹೈಲೈಟರ್ ಹಾಗೆ ಮಾಯಿಶ್ಚರೈಸರ್ನ ರೋಲ್ ಮಾಡೋದ್ರಿಂದ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಟಾಫಿ ಲವ್. ಇದನ್ನು ನಾನು ನನ್ನ ಡಾರ್ಕ್ ಸರ್ಕಲ್ಸ್ ಹಾಗೆ ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಸ್ಕಿನ್ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ಆಗಿರುತ್ತೆ. ಇದರಿಂದ ನಾನು ನನ್ನ ಪಿಗ್ಮೆಂಟೇಷನ್ಗಳನ್ನು ಕವರ್ ಮಾಡ್ಕೋತೀನಿ. ಇದು ಬಂದು ಒಂದು ಒಳ್ಳೆ ಕವರೇಜ್ ಕೊಡುವಂತಹ ಕನ್ಸೀಲರ್ ಅಂತಲೇ ಹೇಳ್ಬೋದು. ಹಾಗೆ ಬ್ಲೆಂಡಿಂಗ್ ಕೂಡ ತುಂಬ ಸ್ಮೂತ್ ಆಗಿ ಆಗಿತ್ತು. ಇದನ್ನ ಈ ರೀತಿ ನೀಟಾಗಿ ನನ್ನ ಅಂಡರ್ ಐಸ್ ಹಾಗೆ ನನ್ನ ಫೋರ್ ಹೆಡ್, ಮೌತ್ ಅರೌಂಡ್ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಈ ಪ್ರಾಡಕ್ಟ್ ಬಂದು ಒಂದು ಅಫೋರ್ಡಬಲ್ ರೇಂಜಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಂದು ಮೀಡಿಯಂ ಕವರೇಜನ್ನು ಇಲ್ಲಿ ನಮಗೆ ಕೊಡುತ್ತೆ. ಕರೆಕ್ಷನ್ ಆದ ನಂತರ ಇಲ್ಲಿ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು 3-in-1 ಫೌಂಡೇಶನ್ ಆಗಿರೋದ್ರಿಂದ ಇಲ್ಲಿ ನಮಗೆ ಸಪ್ರೇಟ್ ಮಾಯಿಶ್ಚರೈಸರ್ ಆಗಲಿ ಅಥವಾ ಸನ್ಸ್ಕ್ರೀನ್ ಆಗಲಿ ಯೂಸ್ ಮಾಡೋ ಅಗತ್ಯ ಬರೋದಿಲ್ಲ. ಈ ಒಂದು ಫೌಂಡೇಶನಲ್ಲೇ ಎಲ್ಲ ಇದೆ. ಇದನ್ನು ನಾವು ಹಚ್ಚಿದ ಕೂಡಲೇ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಫೇಸ್ ಫುಲ್ ಡಾಟ್ಸ್ ಆಗಿ ಇಟ್ಕೊಂಡು ನಂತರ ನಾವು ಬ್ಲೆಂಡ್ ಮಾಡೋಕ್ಕೆ ಹೋದರೆ ಇದು ಪೂರ್ತಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಚಿ ನಂತರ ನಾವು ಬ್ಲೆಂಡ್ ಮಾಡೋದ್ರಿಂದ ನಮಗೆ ಒಳ್ಳೆ ಕವರೇಜ್ ಜೊತೆಗೆ ಬ್ಲೆಂಡಿಂಗ್ ಕೂಡ ಈಸಿ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋ ಶೇಡ್ ಬಂದು ಸಾಫ್ಟ್ ಸ್ಯಾಂಡ್. ಈ ಒಂದು ಫೌಂಡೇಶನ್ ಅನ್ನ ಡೈಲಿ ಬೇಸಿಸ್ ಮೇಲೆ ನಾವು ಮೇಕಪ್ ಮಾಡ್ತೀವಿ ಅಂತ ಹೇಳಿದಾಗ ಯೂಸ್ ಮಾಡ್ಬೋದು. ಇದರಲ್ಲೇ ನಮಗೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇರೋದ್ರಿಂದ ನಮಗೆ ಒಂದು 2 ಸ್ಟೆಪ್ಸನ್ನು ಫಾಲೋ ಮಾಡ್ದಲೇ ಹಾಗೆ ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಇದು ಒಂದು ಮೀಡಿಯಂ ಟು ಫುಲ್ ಕವರೇಜ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಹಾಗೆ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೈಲೈಟಿಂಗ್ಗೋಸ್ಕರ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಂಡರ್ ಐಸ್ ಹಾಗೆ ನನ್ನ ಐ ಶ್ಯಾಡೋಗೆ ಒಂದು ಬೇಸ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 1 ಮಿನಿಟ್ ಹಾಗೆ ಬಿಟ್ಟು ನಂತರ ನಾನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಕವರೇಜ್ ಹೆಚ್ಚಾಗಿ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನನ್ನ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ನಾನು ನನ್ನ ಫೌಂಡೇಶನನ್ನು ಹೆಚ್ಚಾಗಿ ನನ್ನ ನೆಕ್ ಅಥವಾ ಕತ್ ಮೇಲೆ ಯೂಸ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವೆಟ್ ಆಗೋ ಕಾರಣ ನಾನು ಎಷ್ಟೇ ಒಳ್ಳೆ ಫೌಂಡೇಶನ್ ಯೂಸ್ ಮಾಡಿದ್ರೂ ನನ್ನ ಕತ್ತಿನ ಮೇಲೆ ಫೌಂಡೇಶನ್ ಆಗಲಿ ಯಾವುದೇ ಮೇಕಪ್ ಆಗಲಿ ಸ್ಟೇ ಆಗೋದಿಲ್ಲ. ಅದರಿಂದ ನಾನು ನೆಕ್ನ ಬಿಟ್ಟು ಇಲ್ಲಿ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಕತ್ತನ್ನು ಕೂಡ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಮೇಕಪ್ಪನ್ನು ಸೆಟ್ ಮಾಡೋದಕ್ಕೆ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ತುಂಬ ವೆಯ್ಟ್ಲೆಸ್ ಹಾಗೆ ತುಂಬ ಲೈಟ್ ಆಗಿರೋ ಒಂದು ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಇದರಿಂದ ನಾವು ಒಂದು ಲೈಟ್ ಟು ಮೀಡಿಯಂ ಕವರೇಜ್ನ ಪಡ್ಕೋಬೋದು.
ಇದು ತುಂಬ ಅಫೋರ್ಡಬಲ್ ಆಗಿರೋದ್ರಿಂದ ಡೈಲಿ ಬೇಸಿಸಲ್ಲಿ ಮೇಕಪ್ ಮಾಡೋರು ಈ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ನನ್ನ ಹೋಲ್ ಮೇಕಪ್ಪನ್ನು ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ತುಂಬ ಒಳ್ಳೆ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ನಮ್ಮ ಮೇಕಪ್ಪನ್ನು ತುಂಬ ಕೇಕಿ ಮಾಡ್ದಲೇ ಒಂದು ಗುಡ್ ಕವರೇಜ್ ಕೊಡೋದ್ರ ಮೂಲಕ ಮೇಕಪ್ಪನ್ನು ಕೂಡ ನೀಟಾಗಿ ಸೆಟ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಐಬ್ರೋ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು HD ಆಗಿರೋದ್ರಿಂದ ನಮಗೆ ಮೇಕಪ್ ತುಂಬ ನ್ಯಾಚುರಲ್ ಆಗಿ ಒಳ್ಳೆ ಫಿನಿಶನ್ನು ಕೊಡುತ್ತೆ. ಹಾಗೆ ಇದು ಡೇ ಫುಲ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇದರಿಂದ ಈ ರೀತಿ ನನ್ನ ಐಬ್ರೋಸನ್ನು ನೀಟಾಗಿ ಫಿಲ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ 4-in-1 ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬರ್ಗಂಡಿ ಶೇಡಿಂದ ನನ್ನ ಟ್ರಾನ್ಸಿಷನ್ ಹಾಗೆ ನನ್ನ ಔಟರ್ ವಿಯಲ್ಲಿ ಇದನ್ನು ಅಪ್ಲೈ ಮಾಡ್ಕೋತೀನಿ. ಟ್ರಾನ್ಸಿಷನಲ್ಲಿ ಇದನ್ನು ನಾನು ಸ್ವಲ್ಪ ಲೈಟಾಗಿಯೇ ಅಪ್ಲೈ ಮಾಡ್ಕೋತೀನಿ. ಅದೇ ರೀತಿ ನನ್ನ ಔಟರ್ ವಿಯಲ್ಲಿ ಬಂದು ಇದನ್ನು ಸ್ವಲ್ಪ ಡಾರ್ಕ್ ಆಗಿ ಅಪ್ಲೈ ಮಾಡ್ಕೋತೀನಿ. ಅದೇ ರೀತಿ ಇದೇ ಕಲರಿಂದ ನನ್ನ ಆಲ್ ಓವರ್ ಲಿಡ್ ಫಿಲ್ ಮಾಡ್ಕೋತೀನಿ ಲೈಟಾಗಿ. ಇದು ಒಂದು ತುಂಬ ಒಳ್ಳೆ ಐ ಶ್ಯಾಡೋ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಇದರ ಕಲರ್ಸ್ ಬಂದು ತುಂಬ ಪಿಗ್ಮೆಂಟೆಡ್ ಆಗಿ ತುಂಬ ಚೆನ್ನಾಗಿದೆ. ನಾವು ಪದೇ ಪದೇ ಐ ಶ್ಯಾಡೋನ ಪಿಕ್ ಮಾಡಿಕೊಂಡು ಕಲರನ್ನು ಬಿಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಮಗೆ 2 ಶಿಮರಿ ಶೇಡ್ಸ್ ಹಾಗೆ 2 ಮ್ಯಾಟ್ ಕಲರ್ಸ್ ಸಿಗತ್ತೆ. ಇದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಇರುವಂತಹ ಐ ಶ್ಯಾಡೋ ಪ್ಯಾಲೆಟ್ ಕೂಡ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿಕೊಂಡು ನನ್ನ ಔಟರ್ ವಿಯನ್ನು ಮಾತ್ರ ಸ್ವಲ್ಪ ಈ ರೀತಿ ಡಾರ್ಕ್ ಮಾಡ್ಕೋತಾ ಇದ್ದೀನಿ, ಒಂದು ಡೆಪ್ತ್ ಕ್ರಿಯೇಟ್ ಮಾಡೋದಕ್ಕೆ. ಈ ರೀತಿ 2 ಐಸ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಒಂದು ರೋಸ್ ಗೋಲ್ಡ್ ಶೇಡನ್ನು ತಗೊಂಡು ಈ ರೀತಿ ನನ್ನ ಇನ್ನರ್ ಕಾರ್ನರ್ಸಿಂದ ನನ್ನ 3/4 ಆಫ್ ದ ಐಲಿಡ್ವರೆಗೂ ಈ ಶಿಮರಿ ಶೇಡನ್ನು ಅಪ್ಲೈ ಮಾಡ್ಕೋತೀನಿ. ಇದು ನಮಗೆ ಒಂದು ಹಾಫ್ ಕಟ್ ಕ್ರೀಸ್ ಎಫೆಕ್ಟನ್ನೇ ಕೊಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಪಿಕ್ಕಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಪಿಗ್ಮೆಂಟೇಷನ್ ಸಿಗ್ತಾ ಇದೆ ಅಂತ ಹೇಳಿ. ಈ ರೀತಿ 2 ಐಸ್ಗೆ ಫಿಲ್ ಮಾಡ್ಕೊಂಡಿದ್ದ ನಂತರ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೋತೀನಿ. ನಂತರ ಸೇಮ್ ಬರ್ಗಂಡಿ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನಾನು ಯೂಸ್ ಮಾಡಿದಂತಹ ರೋಸ್ ಗೋಲ್ಡ್ ಶಿಮರಿ ಶೇಡನ್ನು ನನ್ನ ಇನ್ನರ್ ಕಾರ್ನರ್ಸ್ ಆಫ್ ದ ಐಸ್ಗೆ ಅಪ್ಲೈ ಮಾಡ್ಕೋತೀನಿ ಈ ರೀತಿ. ನೆಕ್ಸ್ಟ್ ನಾನಿಲ್ಲಿ ಇದರ ಒಂದು ಫೇಸ್ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಬ್ರಾನ್ಸರ್, ಬ್ಲಷ್ ಹಾಗೆ ಹೈಲೈಟರ್ ಸಿಗತ್ತೆ. ಬ್ರಾನ್ಸರ್ ಹಾಗೆ ಕಾಂಟೋರ್ಗೆ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನನ್ನ ಹಳೆಯ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಈ ರೀತಿ ಬ್ರಾನ್ಸರ್ನ ಅಪ್ಲೈ ಮಾಡಿಕೊಂಡು ನಂತರ ನಾನು ಬ್ಲಷನ್ನು ತುಂಬ ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಇದೇ ಪ್ಯಾಲೆಟಲ್ಲಿ ಇರುವಂತಹ ಹೈಲೈಟರನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸ್ ಮೇಲೆ. ಈ ರೀತಿ ನನ್ನ ಚೀಕ್ ಬೋನ್, ಸ್ವಲ್ಪ ನನ್ನ ನೋಸ್ ಟಿಪ್ ಹಾಗೆ ಬ್ರಿಡ್ಜ್ ಆಫ್ ದ ನೋಸ್ ಮೇಲೆ, ಅದೇ ರೀತಿ ನನ್ನ ಐಬ್ರೋಸ್ ಕೆಳಗೆ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಅದೇ ರೀತಿ ಇದನ್ನು ನಾನು ಸ್ವಲ್ಪ ನನ್ನ ಫೋರ್ ಹೆಡ್ ಸೆಂಟರಲ್ಲಿ ಕೂಡ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಕಂಫಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಶೇಡ್. ಹಾಗೆ ಈ ಒಂದು ಲಿಪ್ಸ್ಟಿಕ್ ಬಂದು ತುಂಬ ಲೈಟ್ ವೆಯ್ಟ್ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇದನ್ನು ನಾನು ನನ್ನ ಲಿಪ್ಸಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ ದ ಶೇಡ್ ಚಾಕೋ ಕೌಚರ್. ಇದನ್ನು ನಾನು ನನ್ನ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಅಪ್ಲೈ ಮಾಡಿ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಆಮ್ರೆ ಲಿಪ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಫಸ್ಟೇ ಯೂಸ್ ಮಾಡಿದಂತಹ ಫೇಸಸ್ ಕೆನಡಾ ಮೇಕಪ್ ಫಿಕ್ಸರನ್ನು ಈಗ ಮೇಕಪ್ಪನ್ನು ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಿ. ಫೇಸಸ್ ಕೆನಡಾ ಬಂದು ಒಂದು ಒಳ್ಳೆ ಕ್ವಾಲಿಟಿ ಹಾಗೆ ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಒನ್ ಬ್ರ್ಯಾಂಡ್ ಮೇಕಪ್ ಟ್ಯುಟೋರಿಯಲ್. ಈ ಒಂದು ದೀಪಾವಳಿ ಹಬ್ಬಕ್ಕೆ ಈ ಲುಕ್ಕನ್ನು ನಾನು ಕ್ರಿಯೇಟ್ ಮಾಡಿದ್ದೆ. ನೀವು ಕೂಡ ಈ ಮೇಕಪ್ಪನ್ನು ಕ್ರಿಯೇಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.